ಹಾ, ಚಿತ್ರದುರ್ಗ ಅಲ್ವಾ ಇದು? ಚಿತ್ರದುರ್ಗ. ಸರ್ವೇರು ತಿಮ್ಮರಾಜ್ ಅವರು. ಓಕೆ ಓಕೆ. ಇಲ್ಲ ಗೌರ್ಮೆಂಟ್ ಸರ್ವೇರಾ ನೀವು? ಪ್ರೈವೇಟ್ ಸರ್ವೇರ್. ಓಕೆ, ದೇವ್ರು ಒಳ್ಳೇದು ಮಾಡಲಿ. ನೋಡಿ, ಇಲ್ಲಿಗೆ ನಮ್ಮ ಸೈಟ್ ಇರೋದು ನೋಡಿ. ಈ ರೋಡ್ ಬರ್ತಾ ಇದೆ, ಈ ರೋಡ್ಗೆ ಈ ಕಡೆ ಇರೋದು ಇದು ಅಲ್ವಾ? ಈ ಡೆಡ್ ಎಂಡ್ ಇದು. ಓಕೆ, ಫಿನಿಶ್. ಸೊ ಡೆಡ್ ಎಂಡಿಗೆ ನೀವು ಕಟ್ಕೊಂಡಿದ್ದೀರಿ, ಟೋಟಲ್ ಸೈಟ್ ಡೆಡ್ ಎಂಡ್ಗೆ ಕಟ್ಕೊಂಡಿದ್ದೀರಿ ನೀವು. ಈ ನಿಮ್ ಮನೆಯಿಂದ ಕಾಂಪೌಂಡ್ ಎಷ್ಟಿದೆ ನಮ್ಗೆ ಜಾಗ ಇದೆಯಾ? ಅಲ್ಲಲ್ಲ, ಅಲ್ಲಿ ಮನೆ ಸ್ಟಾರ್ಟ್ ಆಗುತ್ತೆ. ಇದು ಕಾಂಪೌಂಡ್ ಇಂದ ಇದು ಟೋಟಲ್ ಕಾಂಪೌಂಡ್ ಇದೆ ಇದು. ಇದು ನಮ್ಗೆ ಸಜ್ಜ ಅದು ಹಾಕೊಂಡಿರೋದು. ಸಜ್ಜಾದ ಅಂದ್ರೆ ಇಲ್ಲಿ ಮಾತ್ರ ಹಿಂಗ್ ಬರ್ತದೆ ಸ್ವಲ್ಪ. ಅದು ಬೇರೆ ಮನೆದು ಅಲ್ಲಿ ಬರುತ್ತೆ. ಇದೇನಿದು? ಇದೆಲ್ಲ ಪ್ಲಾನ್ ಇದೆ ನಿಮ್ದು? ಪ್ಲಾನ್ ಸ್ವಲ್ಪ ಇಟ್ಟಿದ್ದಾರೆ. ಸರಿ ಸರಿ. ಈಗ ಸೊ ಅದು ಪಿಲ್ಲರ್ ಇದು ಮನೆದು ಮಾಸ್ಟರ್ ಬೆಡ್. 8 ಅಡಿ ನಮ್ಗೆ ಸಜ್ಜ ಬರುತ್ತೆ. ಅಲ್ಲ, ಬಿಟ್ಟಿದ್ದೀನಿ ಟೋಟಲ್ ಬಿಟ್ಟಿದ್ದೀರಿ, ನಮ್ದೇ ಜಾಗ ಅದು ಬಿಟ್ಟಿದ್ದೀರಿ ನೀವು. ಸರಿ, ಓಕೆ. ಒಂದು ಅದು ಪಿಲ್ಲರ್, ಇದು ಪಿಲ್ಲರ್, ಮತ್ತೆ ಇಲ್ಲಿಂದ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀರಾ? ಎಂಟ್ರಿ ಎಲ್ಲಿ ಕೊಟ್ಟಿದ್ದೀರಿ? ಎಂಟ್ರಿ ಇದು. ಓಕೆ. ಕೆನಾಫಿ ಅಲ್ಲಿಂದ ಇದು ಬರುತ್ತೆ. ಕೆನಾಫಿ ಇಲ್ಲಿಂದ ರೈಸ್ ಮಾಡಿದಿರಿ. ಕೆನಾಫಿ ರೈಸ್ ಮಾಡಿದ್ರ ನೀವು? ಕೆನಾಫಿ ರೈಸ್ ಮಾಡಿದಿರಿ, ರೈಸ್ ಮಾಡಿದಿರಿ. ಮತ್ತೆ ಡೆಡ್ ಎಂಡ್ ವರ್ಗು ಮಾಡಿದ್ರ ಅಥವಾ ಅಲ್ಲಿಂದ ಏನಾದ್ರು ಖಾಲಿ ಜಾಗ ಉಂಟು? ఆ పిల్లర్ కి కాంపౌండ్ వస్తుందా? కాంపౌండ్ ఆ పిల్లర్ నడిమి పడుతుంది. కాంపౌండ్ ఆ గోడ వస్తుంది ఆడి నుంచి. ಹಿಂಗೆ ಅದೇ ಕಾಂಪೌಂಡ್ ಸ್ಟ್ರೇಟ್ ಹೋಗುತ್ತೆ. ಕಾಂಪೌಂಡ್ ಒಳಗಡೆ ಪಿಲ್ಲರ್ ಸೇರ್ಕೊಂಡಿದೆ. ಹಿಂಗ್ ಮಾಡಿದ್ರಿ ನೀವೀಗ? ಅದು ಕಾಂಪೌಂಡ್ ಕಾಲಮ್ಗೂ ಬಿಟ್ಟಿಲ್ಲ. ಸ್ಟೇಟಸ್ ಎಲ್ಲಿ ಮಾಡಿದ್ರಿ ನೀವು? ಡೂಪ್ಲೆಕ್ಸ್ ಅಥವಾ ಏನಿದು? ಡೂಪ್ಲೆಕ್ಸ್. ಓಕೆ, ಡೂಪ್ಲೆಕ್ಸ್ ಇರ್ಲಿ ಹಂಗಾರೆ. ಡೂಪ್ಲೆಕ್ಸ್ ಬಿಡಿ, ನಾನು ಹೊರಗಾಗಿದ್ರೆ ಅದ್ರ ವಿಚಾರ ಬೇರೆ ಇತ್ತು. ಈಗ ಡೂಪ್ಲೆಕ್ಸ್ ಅಲ್ವಾ? ಸರಿ, ಓಕೆ. ಇದಿಷ್ಟು ಮನೆ ನಮ್ದು, ಮನೆ ಇಷ್ಟೇ ನಮ್ದೀಗ. ಓಕೆ ಅಲ್ವಾ? ಮನೆ ಇಷ್ಟು, ಇದು ಕಾರ್ ಪಾರ್ಕಿಂಗ್ ಅಂತ ಬರುತ್ತೆ ನಮ್ದೀಗ ಲೆಕ್ಕ. ಅಂದ್ರೆ ಇದೆಲ್ಲ ಕಟ್ ಮಾಡ್ಬಿಟ್ರೆ ನಾವು ಪಾರ್ಕಿಂಗ್ ತಗೊಂಡ್ಬಿಟ್ಟಿದೀವಿ ಅಲ್ವಾ? ಸರಿ. ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ರು ಕೂಡ ಅದರ ಒಳ್ಳೇದು ಕೆಟ್ಟದ್ದು ನಾವು ಉಣ್ಬೇಕಾಗತ್ತೆ ಅಲ್ವಾ? ನಾನಿವತ್ತು ಹೇಳ್ತೀನಿ, ಹೇಳಿದ್ರೆ ನಿಮ್ಗೆ ಸ್ವಲ್ಪ ಬೇಸರ ಆಗ್ಬೋದು, ನೋವಾಗಬಹುದು. ಆದರೆ ಅದು ನಿಜಾನೇ, ಅರ್ಥ ಆಯ್ತಾ? ಆದ್ರೆ ಎಫೆಕ್ಟ್ಸ್ಗಳು ಹಾಗೂ ಲಾಭ ನಷ್ಟಗಳು ಎಲ್ಲ ತಿದ್ದುಕೋಬಹುದು ಅಂತ ಹೇಳೋದು. ನೀವು ಚೆನ್ನಾಗಿರ್ಬೇಕು, ಅದು ನನ್ನ ಆಸೆ. ನಾನು ಬಂದ ಮೇಲೆ ನಗ್ತಾ ಇದ್ರೆ ನಮಗೂ ಖುಷಿನೇ ಬಂದ್ಮೇಲೆ. ಅಥವಾ ಹಾಗಾಗಿ ನಾನು ಹೇಳೋದು, ಇದು ಕಾರ್ ಪಾರ್ಕಿಂಗ್. ನಿಮ್ದು ಪ್ಲಾನಿಂಗ್ ಇದೆಯಾ? ನಿಮ್ದು ಪ್ಲಾನ್ ತೋರಿಸ್ಬಿಡಿ ಅಷ್ಟೇ. ಸ್ವಲ್ಪ ಕಾರ್ ಪಾರ್ಕಿಂಗ್ ವ್ಯತ್ಯಾಸ ಆಗಿದೆ. ಇದು ప్రింట్ ಒಂದು 5 ನಿಮಿಷ ಮಾಡ್ತೀವಿ. వాళ్ళు చూస్తా ఉంటారు. ಪ್ರಿಂಟ್ ಎತ್ಕೊಂಡ್ 2 ನಿಮಿಷ ಪ್ರಿಂಟ್. ಯಾಕಂದ್ರೆ ಅದು ಇವ್ರ ಜೀವನ, ಅದು ಮೊಬೈಲ್ ಅಕಸ್ಮಾತ್ ಮಾಡಿದ್ರಲ್ವಾ, ಅವರು ಮಾಡ್ಕೊಂಡಿದ್ದಾರೆ. ಸರಿ, ಒಪ್ಕೊಳ್ತೀನಿ. ಇದೇನ್ ಮಾಡಿದ್ದಾರೆ? ಕ್ಲಾರಿಫಿಕೇಶನ್ ಇಲ್ಲ. ಸರಿ, ಇದೇನಾಗಿದೆ ಅಂತಂದ್ರೆ ಸೈಟ್ನೇ 2 ಡಿಗ್ರಿ ಟಿಲ್ಟ್ ಆಗಿದೆ. ಅದಿರ್ಲಿ, ಅದೇನಾದ್ರೂ ಇರ್ಲಿ, ಅದು ಮುಂದಿನ ವಿಚಾರ. ಈ ಸೈಟ್ಗೆ ಅನುಗುಣವಾಗಿ ನಾವು ಟಿಲ್ಟ್ ಬಂದು ನೈಋತ್ಯ ಕಡೆನ ಇಲ್ಲ ವಾಯು ನೋಡ್ತಾ ಇದ್ದೆ. ಒಂದು ನಿಮಗೆ ಏನು ಸರಿ ಹೋಗುತ್ತೋ ಅದನ್ನೇ ಶರ್ಟ್ ಹೊಲ್ಸ್ಬೇಕು ನಾವು. ಹೌದು, ನನಗೇನ್ ಬೇಕು ಅದನ್ನ ಮಾತ್ರ ಶರ್ಟ್ ಹೊಲ್ಸ್ಕೋಬೇಕು. ನಿಮ್ಮನ್ನ ಹಾಕೊಂಡ್ಬಿಟ್ರೆ ಸ್ವಲ್ಪ ಲೂಸ್ ಆಗತ್ತಂಗ ಅನ್ಸುತ್ತಲ್ವಾ? ಸ್ವಲ್ಪ ನೀವು ನನಗಿಂತ ದಪ್ಪ ಇದ್ದೀರಾ, ಸ್ವಲ್ಪ ಲೂಸ್ ಆಗತ್ತಲ್ವಾ? ಸೊ ಹಾಗೆ ಇದು ಅಂದ್ರೆ ನಮಗೆ ಆ ಸೈಟ್ಗೆ ಅನುಗುಣವಾಗಿ, ಆಯಾ ದಿಕ್ಕಿಗೆ ಅನುಗುಣವಾಗಿ ಕಟ್ಟಡ ನಿರ್ಮಾಣವನ್ನ ಮಾಡಬೇಕು. ಇಲ್ಲಿ ಇನ್ನೊಂದಾಗಿರ್ಲಿ, ಮತ್ತೊಂದಾಗಿರ್ಲಿ, ಮುಗದೊಂದಾಗಿರ್ಲಿ ಮಾಡ್ಲೇಬೇಕಾಗ್ತದೆ ನಾವು. ಸೊ ಹಾಗಾಗಿ ಇದು ವೆಸ್ಟ್ ಆಗಿರೋದ್ರಿಂದ, ವೆಸ್ಟ್ ಹೆಂಗೆ ಅಂತಂದ್ರೆ ಬಾರಿ ಪವರ್ಫುಲ್. ಈಸ್ಟ್ ಎಷ್ಟು ಪವರ್ಫುಲ್, ವೆಸ್ಟ್ ಅಷ್ಟೇ ಪವರ್ಫುಲ್. ಎಲ್ಲರ ತಪ್ಪು ಮಾಹಿತಿಗಳಿವು. ಏನಂತಂದ್ರೆ, ಅಯ್ಯೋ ನಮ್ಗೆ ವೆಸ್ಟ್ ಆಗಲ್ಲ, ನಮ್ಗೆ ಈಸ್ಟ್ ಆಗಲ್ಲ, ನಮ್ಗೆ ನಾರ್ತ್ ಆಗಲ್ಲ, ಸೌತ್ ಆಗಲ್ಲ. ಯಾರು ಬರ್ಕೊಟ್ಟಿದ್ರಿ ನಿಮಗೆ? ಬರೀ ನಾರ್ತ್
ಬರೀ ನಾರ್ತ್ ಈಸ್ಟ್ ಬೇಕಂದ್ರೆ ಸೌತ್ ವೆಸ್ಟ್ ಯಾರಿರೋದು ಪ್ರಪಂಚದಾಗ ಯಾರು ಇಲ್ವಾ? ಎಲ್ಲರೂ ಸತ್ತೋಗ್ಬಿಟ್ಟಿದಾರಲ್ಲ. ಎಕ್ಸಾಂಪಲ್ ನಮ್ ಕರ್ನಾಟಕದಲ್ಲಿ ಒಂದೇ ನಾರ್ತ್ ಈಸ್ಟ್ ಅಂತ ಬಡದಾಡೋದು. ಈ ತಮಿಳ್ನಾಡಲ್ಲಿ ಹೋಗ್ಬಿಟ್ರೆ ಫಸ್ಟ್ ಪ್ರಿಫರೆನ್ಸ್ ನಮ್ ಕರ್ನಾಟಕದಲ್ಲಿ ನಾರ್ತ್ ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಸೌತ್ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ಸೇಲ್ ಆಗೋದೇ ತಮಿಳ್ನಾಡಲ್ಲಿ. ಹಂಗಾಗಿ ನಾನು ಹೇಳೋದು ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಅಂತಂದ್ರೆ ಅದ್ರದ್ದು ಆಲೋಚನೆ ಬೇಡ. ಅಂದರೆ ಆಯಾ ದಿಕ್ಕು ಆ ಸೈಟ್ಗೆ ಎಷ್ಟು ಬಲ ಇದೆ ಅನ್ನೋದು ಮುಖ್ಯ ಅಷ್ಟೇನೆ, ಸರಿನಾ? ಹಾಗಾಗಿ ಚೆನ್ನಾಗಿದೆ ಸೈಟ್ ಅನ್ನು, ಅದರ ಬಗ್ಗೆ ಆಲೋಚನೆ ಇಲ್ಲ. ಸ್ವಲ್ಪ ಮಾರ್ಪಾಟು ಇದೇನು ನಡೆದಿದೆ 14 ಫೀಟ್ ఇది ఇది రోడ్ ఇది. సో ఇదేమిది? అదే సార్, అదే మీరు 8 అడుగులు ఇది ఇచ్చినాము, ఇది కార్ నిలిచేదాకా 16 అడుగులు అవుతుంది. ఇది స్టెప్స్ వస్తాయి లోగానే కాదు, బయట ఇది తలాకి అవుతుంది. కాదు ఇప్పుడు మీకు చెప్పేది, ఇది ఏముందో ఇప్పుడు మీరు డూప్లెక్స్ కదా, సెంటర్ చేయాలి, ఇవి బయట చేస్తారా? ఇట్లా ఇచ్చినారు, అంత రాంగ్ ఉంది కదా ఇది. పశ్చిమ వాయువ్య ఇది ఈ పశ్చిమ వాయువ్యంగా స్టెప్స్ ఇది డూప్లెక్స్ పైన